ಈ ತರ ಟ್ರೀಟ್ಮೆಂಟ್ ಸೆಂಟರ್ ಇದೆಯಾ? ಈಗ ನೀನು ಯೋಗ ಎಕ್ಸರ್ಸೈಸ್ ಮಾಡ್ತಾ ಇದೀಯಾ, ನಿನ್ಗೆ ಬೇಕಾದ ಸೆಷನ್ಸ್ ನಡೀತಾ ಇದೆ, ನೀನು ಶ್ರದ್ಧೆ ಕೇಳ್ತಾ ಇದೀಯಾ? ಆ ತರ ಕೇಳ್ಬೇಕಾದ್ರೆ ನಾನೊಬ್ಬ ಆಲ್ಕೋಲಿಕ್ ಅನ್ನೋದನ್ನ ಒಪ್ಕೊಂಡಿರ್ಬೇಕು, ನಾನೊಬ್ಬ ಡ್ರಗ್ ಅಡಿಕ್ಟ್ ಅನ್ನೋದನ್ನ ಒಪ್ಕೊಂಡಿರ್ಬೇಕು. ಅದು ನೀನು ಒಪ್ಕೊಂಡಿಲ್ಲ ಅಂದ್ರೆ ಯು ಕೆನಾಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಸಬ್ಜೆಕ್ಟ್. ಯಾವಾಗ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ನೀನು ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಈಗಾಗಲೇ ಲಾಸ್ಟ್ ಲಾಟ್ ಆಫ್ ಇನ್ಸಲ್ಟ್ಸ್ ಅಂತ ಬೇಕಾದಷ್ಟು ನಿನ್ನ ಇಂಟರ್ನೆಟ್ ಅಂತ ಹೋಗ್ಬಿಟ್ಟಿದೆ. ಅದು ಕಷ್ಟ. ನೀನ್ ಅದನ್ನ ಶೇಖರಣೆ ಮಾಡ್ಬೇಕು. ಆ ಶೇಖರಣೆ ಮಾಡ್ಬೇಕಾದ್ರೆ ನಿನ್ನಲ್ಲಿ ಆ ಕಾರ್ಯಕ್ರಮ ಇಳ್ಕೋಬೇಕಾದ್ರೆ ನೀನು ಆ ರಿಯಾಲಿಟಿನ ಹೋಗ್ಕೋಬೇಕು. ಎಸ್, ಐ ಆಮ್ ಅನ್ ಆಲ್ಕೋಲಿಕ್, ನಾನೊಬ್ಬ ರೋಗಿ, ನಾನು ಅಮೂಲ್ ಪದಾರ್ಥಗಳಿಗೆ ನೋ ಅಂತ ಹೇಳಕ್ಕಾಗ್ಲಿಲ್ಲ, ಡ್ರಗ್ಸ್ಗೆ ನೋ ಅಂತ ಹೇಳಕ್ಕಾಗ್ಲಿಲ್ಲ. ಅದು ನನಗಿಂತ ಶಕ್ತಿ ಇದೆ, ನನಗೆ ನೋ ಅಂತ ಹೇಳೋ ಶಕ್ತಿ ನನಗಿಲ್ಲ. ಇಲ್ಲಿ ನನ್ನ ಎಜುಕೇಶನ್ ಕೆಲಸ ಮಾಡ್ಲಿಲ್ಲ, ನನ್ನ ತೋಟ ಹೊಲ ಕೆಲಸ ಮಾಡ್ಲಿಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟ್ ಕೆಲಸ ಮಾಡ್ಲಿಲ್ಲ. ಇಸ್ ದ ರಿಯಾಲಿಟಿ. ಸತ್ಯತೆ ಬರ್ಬೇಕು. ಆಗ ಕಾನ್ಸಂಟ್ರೇಟ್ ಮಾಡೋಕ್ ಶುರು ಮಾಡ್ತೀಯಾ, ಕಲಿಯೋಕ್ ಶುರು ಮಾಡ್ತೀಯ. ಆಗ ನಾನು ಹೇಳ್ತೀನಿ, ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ, ಟೈಮ್ ಸರಿ ಊಟ ಮಾಡ್ತಾ ಇದೆಯಾ, ಹಸಿವಾಗ್ತಾ ಇದೆ, ಊಟ ಮಾಡಿದ್ದು ಜೀರ್ಣ ಆಗ್ತಾ ಇದೆ, ಜೀರ್ಣ ಆಗಿ ವಿಟಮಿನ್ಸ್ ಕ್ಯಾಲರೀಸ್ ತಯಾರಾಗ್ತಾ ಇದೆ, ವಿಟಮಿನ್ಸ್ ಕ್ಯಾಲರೀಸ್ ಗ್ಲೂಕೋಸ್ ಕನ್ವರ್ಟ್ ಆಗಿ ಬಾಡಿಗೆ ಸಪ್ಲೈ ಆಗ್ತಾ ಇದೆ. Body is working through the nature. You have to love that. ನಿನ್ ಮನೆಯಲ್ಲಿ 10 ವರ್ಷ ಕೆಮಿಕಲ್ಸ್ ಇಂದ ಕೆಲಸ ಮಾಡ್ತಾ ಇತ್ತು ಬಾಡಿ, ಊಟ ಸೇರ್ತಾ ಇರ್ಲಿಲ್ಲ. ಆ ಕೆಮಿಕಲ್ಸ್ ಇಲ್ಲ. ಈಗ ನೀನು ಚೇಂಜ್ ಆಗ್ಬಿಟ್ಟೆ. ಯು ಹ್ಯಾವ್ ಟು ಎಂಜಾಯ್ ದ ಚೇಂಜ್. 10 ವರ್ಷ ನೀನು ಯಾವ ಊಟ ರುಚಿನೇ ನೋಡಿಲ್ಲ. ನೀನು ಊಟ ಮಾಡಿದ್ರು ಕೂಡ ಅದು ಡ್ರೈನೇಜ್ ಆಗ್ಬಾರ್ದು. ಯಾಕೆಂದ್ರೆ ಬಾಡಿ ಸೆಲ್ಸ್ ಅಲ್ಲಿ ಇಂಟಾಕ್ಸಿಕೇಶನ್ ಇರುವಾಗ ಯಾವುದು ಮೈ ಸೇರೋದಿಲ್ಲ. ನಮ್ಗೆ ಆಲ್ಕೋಹಾಲಿಕ್ಸ್ಗೆ, ಡ್ರಗ್ ಅಡಿಕ್ಟ್ಸ್ಗೆ ಇದು ನಮ್ಗೆ ಸ್ಟಡಿ ಹೇಳುತ್ತೆ, ರಿಸರ್ಚ್ ಹೇಳುತ್ತೆ. ನಮ್ಮ ಬಾಡಿ ಬರೀ ಕೆಮಿಕಲ್ಸ್ ಇಂದಲೇ ಕೆಲಸ ಮಾಡುತ್ತೆ, ಯಾವುದನ್ನು ತಗೊಳ್ಳೋದಿಲ್ಲ. ಅದಕ್ಕೆ ನಮ್ಗೆ ಸ್ವನೇ ಆಗಲ್ಲ, ನಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ನಮ್ಮ ಮೈಂಡ್ ಪೂರ್ತಿ ಅಲ್ಲೇ ಕಾನ್ಸಂಟ್ರೇಷನ್. ಅದು ಬೇಕು, ಅದು ಬೇಕು, ಅದು ಬೇಕು. ಎಷ್ಟು ಶಕ್ತಿಶಾಲಿ ಮಾಡಿ ಯಾರಿಗೂ ಬಿಟ್ಟಿಲ್ಲ. ಫಿಲ್ಮ್ ಆಕ್ಟರ್ಸ್ಗೂ ಬಿಟ್ಟಿಲ್ಲ, ಒಳ್ಳೆ ಸ್ಪೋರ್ಟ್ಸ್ ಮನ್ಗಳಿಗೂ ಬಿಟ್ಟಿಲ್ಲ, ರೆಸ್ಲರ್ಸ್ಗೂ ಬಿಟ್ಟಿಲ್ಲ, ಪೊಲಿಟಿಷಿಯನ್ ಲೀಡರ್ಸ್ಗೂ ಬಿಟ್ಟಿಲ್ಲ. ಈ ಪವರ್ ಸಿಕ್ಕಾಪಟ್ಟೆ ಮೇಜರ್. ಸೊ ಈಗ ಪಾಯಿಂಟ್ ಬೋರ್ಡ್ ಮೇಲೆ ಈಗ ನೀವು ಆಂಗಲ್ ಅಂತ ಬಂದಿಲ್ಲ. ಈಗ ಇಲ್ಲಿ ನೀವು ಸೇಮ್ ಪ್ಲೇಸ್ ಅಲ್ಲಿರೋದ್ರಿಂದ, ನೀವು ಲಾಕಂಕಿನಲ್ಲಿರೋದ್ರಿಂದ ನೀವೆಲ್ಲೂ ಕೋಪ ತೋರ್ಸಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ನೀವೇನ್ ಕೊಟ್ರೆ ಅದು ತಿಂತಾ ಇದ್ದೀರಾ. ಆದ್ರೆ ಯು ಆರ್ ವೇಟಿಂಗ್ ಫಾರ್ ದ ಟೈಮ್. 90 days ಐ ವಾಂಟ್ ಟು ಲಿಸನ್ ಟು ದಿಸ್ ಪೀಪಲ್ಸ್. ಆಫ್ಟರ್ 90 days ಐ ನೋ. ಆ ತರ ಇದ್ರೆ ಸರಿ ಹೋಗುದಿಲ್ಲ. If 90 days is the very crucial period for me, I wanted to learn everything. This is the free time for me. There is no other responsibilities. I am here to improve my physical importance, and I wanted to here to learn something about my disease. I wanted to restart my new life. ಅನ್ನೋದು ಬರ್ಬೇಕು ನಿಮ್ಗೆ. ಆದ್ರೆ ಬರ್ಬೇಕು ನಿಮ್ಗೆ. ಆಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆ ಲಂಚ್ ಕಟ್ಟಾಗಿದ್ಯಾ, ಈಗ ಕುಡಿಬೇಕನ್ನೋ ಆಸೆ ಇಲ್ಲ ನಿಮ್ಗೆ. ನೋಡಿ, ಇದನ್ನ ಐಡೆಂಟಿಫೈ ಮಾಡೋದು. 10 years ಇಂದ ಇದ್ದಿದ್ದು ಈಗಿಲ್ಲಲ್ಲ ಇಲ್ಲಿ ಅಂದಾಗ ಲಾಕ್ ಇದಕ್ಕೂ ಸಂಬಂಧ ಇದೆಯಾ? ಲಾಕ್ ಇದಕ್ಕೆ ಸಂಬಂಧ ಇಲ್ಲ. ಅದು ತಲೆ ಒಳಗಡೆ ಆ ತಲೆ ಒಳಗಡೆ ಇಲ್ವಲ್ಲ ಅಂದ್ರೆ ದೇರ್ ಇಸ್ ನೋ ಅಲರ್ಜಿ, ದೇರ್ ಇಸ್ ನೋ ಮೆಂಟಲ್ ಅಬ್ಸೆಷನ್. ನೋಡಿ, ಆ ತರ ಬರುತ್ತೆ. ದೇರ್ ಇಸ್ ನೋ ಫಿಸಿಕಲ್ ಅಲರ್ಜಿ, ದೇರ್ ಇಸ್ ನೋ ಕೆಮಿಕಲ್ ಅಲರ್ಜಿ. That's what is not getting the mental obsession. Number 1. Number 2, even without chemicals also,
when you are getting out from this place, you will get the mental obsession. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕೆಮಿಕಲ್ಸ್ ಇಲ್ಲ ಬಾಡಿನಲ್ಲಿ, ಅಲರ್ಜಿ ಇಲ್ಲ, ಸ್ಟಿಲ್ ಯು ಆರ್ ಗೆಟಿಂಗ್ ಎ ಮೆಂಟಲ್ ಅಬ್ಸೆಷನ್. ಅದು ಯಾವಾಗ, ಯಾಕೆ ಅಂದಾಗ, when you are getting a disturbances, you will get the mental obsession. ಡಿಸ್ಟರ್ಬೆನ್ಸಸ್. ಆ ಡಿಸ್ಟರ್ಬೆನ್ಸಸ್ ಆಗೋದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಆಂಗರ್, ಕೋಪ. ಎಲ್ಲವೂ ಡಿಸ್ಟರ್ಬೆನ್ಸಸ್. ದಿಸ್ ಆಂಗರ್ ಇಸ್ ದ ಮೇಜರ್. ಈಗ ನೀವು ಸೇಫ್ ಪ್ಲೇಸ್ ಅಲ್ಲಿ ಇದ್ದೀರಿ, ಟ್ರೈನಿಂಗ್ ತಗೊಳ್ತಾ ಇದ್ದೀರಿ, ಈಗ ಹೊರಗಡೆ ಹೋಗ್ತೀರಿ, ಇಲ್ಲಿ ನನಗೆ ಯಾವುದೋ ಡಿಸ್ಟರ್ಬೆನ್ಸ್ ಇಲ್ಲ, ನಾನು ಕಾಮಾಗಿದ್ದೀನಿ, ಅದಕ್ಕೆ ನಾನು ಕುಡಿಬೇಕಂತ ಆಸೆ ಬರ್ತಾ ಇಲ್ಲ. ಇದು ಹಿಂಗೆ ಇರೋದಿಲ್ಲ. ಆಚೆ ಹೋದ್ಮೇಲೆ ದೇರ್ ಇಸ್ ಎ ಫ್ಯಾಮಿಲಿ ಲೈಫ್, ದೇರ್ ಇಸ್ ಎ ಸೊಸೈಟಿ, ದೇರ್ ಇಸ್ ಎ ವರ್ಕ್ ಸ್ಪಾಟ್ ಅಲ್ವಾ? ಅಲ್ಲಿ ನನಗೆ ರೆಸ್ಪೆಕ್ಟ್ ಸಿಕ್ಕೋದಿಲ್ಲ. ಇದನ್ನ ನೀನು ಇಲ್ಲಿ ಸ್ಟಡಿ ಮಾಡಬೇಕು. ಹೌ ಟು ಸ್ಟೇ ಸೆರೀನ್, ಹೌ ಟು ಸ್ಟೇ ಸ್ಯಾನಿಟಿ, ಸೋಬ್ರಿಟಿ. ಇಲ್ಲಿ ಮೇಂಟೈನ್ ಮಾಡೋದಲ್ಲ, ಕಲಿಯೋದು. ಕಲ್ತ್ಬಿಟ್ಟು ಹೊರಗಡೆ ಹೋದ್ಮೇಲೆ ಪೀಪಲ್ಸ್ ಆರ್ ನಾಟ್ ರೆಸ್ಪೆಕ್ಟಿಂಗ್ ಮೀ, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಪೀಪಲ್ಸ್. ಅವರು ಯಾರು ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕೆ? ಐ ಸಫರ್ಡ್ ಫಾರ್ 10 years ಆಫ್ ದಿಸ್ ಡಿಸೀಸ್. ಮೀನ್ಸ್ ಸಬ್ ಕಾನ್ಶಿಯಸ್ ಲೈಫ್. ಸಬ್ ಕಾನ್ಶಿಯಸ್ ಅಲ್ಲಿ ಬೇಕಾದಷ್ಟು ಮಿಸ್ಟೇಕ್ ಮಾಡಿದ್ವಿ. ಮನೆಯವರಾಗ್ಲಿ ಸೊಸೈಟಿ ಆಗ್ಲಿ, they will look at the mistakes only. They cannot see the cause root of the mistakes. ಅವ್ರಿಗೆ ಗೊತ್ತಾಗೋದಿಲ್ಲ. ಇವನು ಸಿಕ್ನೆಸ್ ಇದ್ದಾನೆ, ಇವನು ಸಬ್ ಕಾನ್ಶಿಯಸ್ ಅಲ್ಲಿ ಇದ್ದಾನೆ, ಅದಕ್ಕೆ ಮಿಸ್ಟೇಕ್ ಮಾಡ್ತಾ ಇದ್ದಾನೆ, ಇವನು ಕಾನ್ಶಿಯಸ್ ತಪ್ಪಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಏನ್ ಕಡಿಮೆ ಇತ್ತು? ಯು ಆರ್ ಸೋ ವೆಲ್ ಎಜುಕೇಟೆಡ್ ಅಲ್ಲ. ವಾಟ್ ಯು ಡಿಡ್ ಫಾರ್ ಯುವರ್ ಸೆಲ್ಫ್, ವಾಟ್ ಯು ಡಿಡ್ ಫಾರ್ ಯುವರ್ ಫ್ಯಾಮಿಲಿ. ಯಾರು ಮಾಡ್ಬಿಟ್ಟಿದೆ, ಇನ್ನೇನು ಸುಖ ಕೊಡ್ತಿಲ್ಲ. ನೀನು ನಿನ್ನ ಲಾಕ್ ಮಾಡ್ಕೊಂಡಿದ್ದೆ, ಇಲ್ಲಿ ನಿನ್ನ ಲಾಕ್ ಓಪನ್ ಮಾಡಿದ್ದೀನಿ. ಅದು ನಾಲ್ಕು ಕಾಣಿ ಲಾಕ್ ಹಾಕಿರೋದು. ನಿನ್ ಲಾಕ್ ಓಪನ್ ಆಗ್ಬೇಕಾದ್ರೆ ಆ ಲಾಕ್ ಹಾಕ್ಬೇಕು. ನಾನು ನಿನ್ನ ಓಪನ್ ಮಾಡ್ಬೇಕಾದ್ರೆ ನಾನು ಆ ಲಾಕ್ ಹಾಕ್ಬೇಕು. ಅದು 4 ಕಾಣಿ ಲಾಕ್. ಅದು ನೀನ್ ರೆಡಿ ಆಗ್ಬಿಟ್ರೆ ಲಾಕ್ ಬಿದ್ದೋಗ್ತದೆ ಕೆಳಗಡೆ. ನೀನ್ ರೆಡಿ ಆಗೋರ್ಗೆ ಹೋಗ್ಬಿಟ್ರೆ ಹಾಕೊಂಡ್ಬಿಡಿ ಹೋಗ್ಬಿಟ್ಟು. ಅದು ಲೆಕ್ಕಕ್ಕೆ ಇಲ್ಲ ನಮ್ಗೆ. ನಿನ್ನ ಲಾಕ್ ಓಪನ್ ಆಗ್ಬೇಕು ಒಳಗಡೆ. ಯುವರ್ ಲಾಕ್ ಬಿಕಾಸ್ ಸರ್, you are not a bad or madman, you are suffering from the negative law, that's the disease. ಆಗ ಇಲ್ಲಿ ಸಂತೋಷ ಪಡೋದನ್ನ ನೀನು ಕಲ್ತ್ಕೊಂಡಿಲ್ಲ ಅಂದ್ರೆ ಎಲ್ಲಿಂದ ಕೋಪ ನೀನು ಅರ್ಥ ಮಾಡ್ಕೊಳ್ತೀಯ. ಆ ಕೋಪ ನಿನ್ನ ರೂಲ್ ಮಾಡ್ಬಿಡುತ್ತೆ. ಆ ಸಂತೋಷನ ನೀನು ಕ್ರಿಯೇಟ್ ಮಾಡ್ಕೋಬೇಕು. ಆ ಸಂತೋಷ ಆಗ್ಲಿ ಕೋಪ ಆಗ್ಲಿ ಜ್ಞಾನದಿಂದ ಉತ್ಪತ್ತಿ ಆಗೋದು. ಜ್ಞಾನದಿಂದ ನಿನ್ ಕೈನಲ್ಲಿ ನನ್ನ ಲಾಕ್ ಮಾಡಿ, ಮನೆಯವರು ನನ್ನ ಲಾಕ್ ಮಾಡಿಸಿ ದುಡ್ಡು ಕಟ್ಬಿಟ್ಟು ನನ್ನ ಉಳಿಸ್ತಾ ಇದ್ದಾರೆ, ಅವ್ರಿಗೆ ಕೃತಜ್ಞತೆ ನೋಡಿ. ಇಲ್ಲದೆ ಇದ್ರೆ ಬೇವರ್ಸಿಗಳು ಇಲ್ಲಿ ಹಾಕ್ಬಿಟ್ಟು ಓದ್ಬೇಕಂತ ಸಾಕ್ತೀನಿ. ಎರಡು ಯಾರಲ್ಲಿದೆ? ನಿನ್ನಲ್ಲಿದೆ. ವ್ಯತ್ಯಾಸವನ್ನು ಅರಿಯುವ ಜ್ಞಾನವನ್ನು ಕರುಣಿಸು. ನಿನ್ನಲ್ಲಿ ಥರ್ಸ್ಟ್ ಸ್ಟೇಜ್ ಆಫ್ ದ ಪ್ರೇಯರ್, ವಿಸ್ಡಮ್ ಟು ನೋ ದ ಡಿಫರೆನ್ಸ್. ಕೋಪ ಮಾಡ್ಕೊಳ್ತೀಯಾ ಅಥವಾ ಆನಂದ ಕೊಡ್ತೀಯಾ? ಎರಡನ್ನು ಸೃಷ್ಟಿ ಮಾಡ್ಕೊಳ್ಳೋದು ನಿನ್ನೊಳಗಡೆ ಇದೆ. ನೀನು ಈಡಿಯಟ್ ಅಲ್ಲ, ನೀನು ಬ್ಯಾಡ್ ಅಲ್ಲ, ನೀನೊಬ್ಬ ಜ್ಞಾನಿ.